ಎಲ್ಲ ಕೂಡ ಪ್ರತಿಯೊಬ್ಬ ರೈತರಿಗೆ ಸಲ್ಲುವಂಥ ಸಿದ್ಧಾಂತಗಳಿದೆ. ಹಾಗೆ ಕೂಡ ಎಲ್ಲರಿಗೂ ಕೂಡ ನಾವು ಬಂದಿರುವ ಎಲ್ಲ ರೈತ ಬಾಂಧವರಿಗೆ ಕಳಕಳಿ ವಿನಂತಿ ತಿಳಿಸ್ತೀವಿ. ದಯವಿಟ್ಟು ಇವತ್ತು ಬಂದಿರುವ ನಮ್ಮ ಮಹಿಳೆಯರು ಕಿತ್ತೂರಾಣಿ ಚೆನ್ನಮ್ಮ ದೇಶದ ಇತಿಹಾಸದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಬಂದಿದ್ದಾರೆ. ಇವತ್ತು ಎಲ್ಲರೂ ಕೂಡ ಕಿತ್ತೂರಾಣಿ ಚೆನ್ನಮ್ಮವೇ ಸಂಘಟನೆಗೆ ಮನಸ್ಫೂರ್ತಿಯಾಗಿ ನಾವೆಲ್ಲರೂ ಕೂಡ ಸಮಯ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕಪ್ಪ ಅಂದರೆ ಸಮಯ ತುಂಬಾನೇ ಆಗಿದೆ. ಬೆಳಗ್ಗೆಯಿಂದ ಬಂದ ಕೆಲವೊಬ್ಬರಿಗೆ ಸಮಯ ಬಂದಿದ್ದಕ್ಕೆ ಅದಕ್ಕೆ ಕ್ಷಮೆ ಕೇಳ್ತೀನಿ. ನಾನು ಸಮಯ ಲೇಟಾಗಿದೆ, ದಯವಿಟ್ಟು ಕೂಡ ತಾವೆಲ್ಲರೂ ಕೂಡ ಸಹಿಸ್ಕೋಬೇಕು. ಸಂಘಟನೆ ಹೌದಲ್ಲ, ಎಲ್ಲರೂ ಕೂಡ ಸರ್ಕಾರ ಕೂಡ ಯಾರು ನಿಯತ್ತಾಗಿಲ್ಲ. ಸಂಘಟನೆ ಸರ್ಕಾರ ಮಾಡುವಂಥ ಕೆಲಸ ಯಾರು ಮಾಡೋದಿಲ್ಲ. ಏನಪ್ಪ ಭಾಳ ಲೇಟಾಗಿದೆ ಅಂತ ಹೇಳ್ತಾರೆ. ಅದನ್ನ ಸ್ಟ್ರೈಕ್ ಮಾಡಿ ನಿಂತು ಅದು ಲೇಟ್ ಆಗುತ್ತೆ, ಇಲ್ಲ ಲೇಟ್ ಆಗುತ್ತೆ. ಅವ್ರನ್ನೇ ಒಳ್ಳೆ ಕೆಲಸ ಸಮಯ ಬೇಕೆ. ಹಾಗಾಗಿ ಅನ್ನದಾತ ಕಟ್ಟದಲ್ಲಿದ್ದಾನೆ, ಅನ್ನ ಹಾಕ ರೈತರು ಅಂತ ಸಂಕಟದಲ್ಲಿದ್ದಾನೆ. ಇವತ್ತು ಯಾವ ಡಾಕ್ಟರ್, ಯಾವ ಪೊಲೀಸ್ ಇಲಾಖೆ, ಯಾವ ಸಂಘಟನೆ ಕೂಡ ಸಂಕಟದಲ್ಲಿ ಇಲ್ಲ. ಹೌದ್ರೆ ಅನ್ನದಾತ ಒಬ್ಬರೇ ಸಂಕಟ ಇರುವಂತ. ಹಾಗೆ ತಾವು ಬಂದಿರುವಂತ ರೈತರ ಬೆಂಬಲಕ್ಕೆ ಬಂದಿದ್ರೆ ಇವತ್ತು ಈ ಕಾರ್ಯ ನಿರಂತರವಾಗಿ ನಡೀಬೇಕು. ಮುಂದೆ ನಿಮ್ಮ ಹೋರಾಟ ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ರೈತರುಗಳಿಗೆ ಹೋರಾಟ ಮಾಡಬೇಕು. ಇದೇ ಸಂಘಟನೆ ಸಿದ್ಧಾಂತ. ಯಾರು ಕೂಡ ಸಂಘಟನೆ ಇರುವಂತಹ ಕೆಲವು ಸಮಯಗಳು, ಕೆಲವು ವ್ಯಕ್ತಿಗಳಿಗಿಂತ ಯಾರು ಡಿಮೋಟಿವೇಶನ್ ಆಗಬಾರ್ದು. ಎಲ್ಲರೂ ಕೂಡ ಎಕ್ಟಿವ್ ಇರಬೇಕು. ಹಾಗಾಗಿ ಸಂಘಟನೆ ಯಾಕಪ್ಪ ಅಂತ ಸಂಘಟನೆ ಮಾಡಬೇಕು. ರೈತ ಬಹಳಕ್ಕೂ ಅನ್ಯಾಯ. ರೈತ ಯಾವತ್ತೂ ಕೂಡ ಸಾಲಗಾರಿಕೆ ಆದಾನೆ, ಸರ್ಕಾರ ಬಾಕಿದಾರ. ಹೌದಲ್ರಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡುತ್ತೆ ಯಾರಿಲ್ಲ. ಎಲ್ಲರೂ ಕಳ್ಳರ ಮಕ್ಕಳಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಸ್ವಾಭಿಮಾನ ದೇಶದಲ್ಲಿ ರೈತರಿಗೆ ಬೇಕಿರುವಂತ ಹಕ್ಕನ್ನು ಕೊಡಿಸುವಂತ ವ್ಯವಸ್ಥೆ ಮಾಡಬೇಕು. ಎಲ್ಲರೂ ಕೂಡ ಇದೇ ಸಂಘಟನೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ರೈತ ಬಹಳಷ್ಟು ಸಂಕಟ ಅನುಭವಿಸ್ತಾನೆ. ನೋಡ್ತಿದ್ರೆ ತಾವೆಲ್ಲರೂ ಕೂಡ ರೈತ ಬೆಳೆದ್ರೆ ದಳ್ಳಾಳಿಗಳು ತಿಂತಿದ್ದಾರೆ. ಹೌದ್ರಿ ಮೇಡಮ್, ರೈತ ಬೆಳೆಸವ ತಿನ್ನವ ದಳ್ಳಾಳಿಗಳು. ಹಾಗಾಗಿ ಇವತ್ತೇನು ನಮ್ಮ ವಾಸುದೇವ ಭೇಟಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಬಂದಿದ್ದಕ್ಕೆ ತಮ್ಮನ್ನು ಮತ್ತೊಮ್ಮೆ ಸ್ವಾಗತ ಕೊಡುತ್ತೇನೆ. ದಯವಿಟ್ಟು ಕೂಡ ಸಂಘಟನೆಯಲ್ಲಿ ಎಲ್ಲ ವ್ಯಕ್ತಿಗಳು ತಾವೆಲ್ಲರೂ ಕೂಡ ಅನುಭವಿರುವಂಥ ವ್ಯಕ್ತಿಗಳೇ. ನಮಗೆ ಆಗಿರುವಂತ ನಾವೆಲ್ಲ ಚಿಕ್ಕವರಿರ್ಬೋದು, ದಯವಿಟ್ಟು ಏನೇ ತಪ್ಪು ಕೂಡ ಕ್ಷಮೆ ಇರಬೇಕು. ಹಾಗಾಗಿ ಸಂಘಟನೆಗೆ ಸದಾಕಾಲ ಬೆಂಬಲ ಕೊಡಬೇಕು. ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ಈ ಸಂಘಟನೆ ಇದು ದೇಶಕ್ಕೆ ರೈತರಿಗೆ ಕಾಪಾಡುವಂತ ಸಂಘಟನೆ. ಕರ್ನಾಟಕ ರಾಜ್ಯ ರೈತ ಸಂಘ ಅಂದ್ರೆ ದೇಶದಲ್ಲಿ ಹಸಿರು ಕ್ರಾಂತಿ ಮೂಡಬೇಕು. ಎಲ್ಲರೂ ಕ್ರಾಂತಿಕಾರಿ ವ್ಯಕ್ತಿಗಳು. ಅನ್ನ ರೈತ ರಾತ್ರಿ 3 ಗಂಟೆ 4 ಗಂಟೆ ನೀರು ಹಚ್ತಾನೆ. ಯಾವತ್ತು MLA ಹಚ್ಚಲ್ಲ. ಹೌದಲ್ರಿ, ಅವನಿಗೆ ಕಾಡ್ಬೇಕು. ನಮ್ಮಂತರ ಕುರ್ಚಿಲ್ಲ ಕೊಡೋದಕ್ಕೆ ನೋಡ್ತಾ ಇದ್ರೆ ವ್ಯವಸ್ಥೆ ನೋಡ್ತಾರೆ. ಇವತ್ತು ಒಂದು ತಾಸು ಕೆಳಗಿರ್ತಾರೆ, ಒಂದು ಗಂಟೆ ಅಥವಾ ಕುರ್ಚಿ ಕೂಡ ನಡೆಯಲ್ಲ. ಅವನು MLA ಬಂದ್ರೆ ಕ್ಲೀನ್ ಮಾಡ್ತಾನೆ, ಕ್ಲೀನ್ ಮಾಡಿ ಕೊಡ್ತಾನೆ. ಹಾಕೋ ಅನ್ನ ಬೆಲೆ ಇಲ್ಲ. ಹೇಳಿ, ಅನ್ನ ತಿನ್ನೋ ಪ್ರತಿಯೊಬ್ಬ ವ್ಯಕ್ತಿ ರೈತರ ಋಣ ಇದೆ. ಹೇಳಿ, ರೈತರ ಋಣ ತೀರ್ಸಕ್ಕಾಗಲ್ಲ. ಹಾಗಾಗಿ ನಾವು ಬಂದಿರುವಂತ ರೈತ ಸಂಘಟನೆಗೆ ಮುಂದಿನ ಮಾತ್ರ ನಿರ್ವಹಣೆ ನ್ಯಾಯ ಸಿಗುತ್ತೆ. ಬಿದ್ದಿತ್ತವರು ಇದರಲ್ಲಿ ಯಾವುದೇ ವಿಷಯ ಇಲ್ಲ. ಯಾಕಪ್ಪ ಅಂದ್ರೆ ವಾಸುದೇವ ಭೇಟಿ ಸರ್ ಇವರು ತುಂಬಾ ಸ್ಟ್ರಾಂಗ್ ಇರುವಂತ ವ್ಯಕ್ತಿ. ನಾವು ಕೂಡ ತುಂಬಾ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೆವು. ಯಾವ ಸಂಘಟನೆ ಕೂಡ ಹಿಂದಿರುವಂತ ವ್ಯವಸ್ಥೆ ಆಗಲಿ, ಸಿಸ್ಟಮ್ ಆಗಲಿ ನಮಗೆ ಸಿಗ್ತೇ ಇಲ್ಲ. ಹೌದ್ರಿ ಮೇಡಮ್, ಹಾಗಾಗಿ ಸಂಘಟನೆ ಆಯ್ಕೆ ಮಾಡಿದ್ದೆವು. ನಾವು ಕೂಡ ಎಲ್ಲರೂ ಕೂಡ ಬೆನ್ನುಲಾಗಿ ನಿಂತು ರೈತರಿಗೆ ನ್ಯಾಯ ಮಾಡಬೇಕು. ಮುಂದಿನ ದಿನಗಳಲ್ಲಿ ನನಗೆ ಮಾತ್ರ ಅವಕಾಶ ಮಾಡಿಕೊಟ್ಟು ಧನ್ಯವಾದಗಳು.